ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಿನ್ನೆ ತಾನೇ ನಾವು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಮೇಲಿನ ಪ್ರಮೇಯವನ್ನು ತಾರ್ಕಿಕವಾಗಿ ಸಾಧಿಸಿದ್ವಿ. ಬಹಳ ಸಿಂಪಲ್ ಆಗಿ ಸಾಧಿಸಿದ್ವಿ. ಅದನ್ನ ಬಳಸಿಕೊಂಡು ಒಂದಿಷ್ಟು ಸಮಸ್ಯೆಯನ್ನು ಬಿಡಿಸೋಣ. ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ಈ ಪ್ರಮೇಯದ ಆಧಾರದ ಮೇಲೆ ಒಂದು ಅಂಕದ ಪ್ರಶ್ನೆ ಗ್ಯಾರಂಟಿ ಇರ್ತೈತಿ. ಹಾಗಾಗಿ ಬಹಳ ಸಿಂಪಲ್. ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಕೊಟ್ಟಿರ್ತಾರ, ಒಂದು ಬಾವಿನ ಉದ್ದ ಕೊಟ್ಟಿರ್ತಾರೆ, ಇನ್ನೊಂದು ಬಾವಿನ ಅಳತೆ ಕೇಳಿರ್ತಾರೆ. ಬಹಳ ಸಿಂಪಲ್ ಐತಿ. ಅಭ್ಯಾಸ 2.4 ದಲ್ಲಿರುವಂತಹ ಸಮಸ್ಯೆ ಬಿಡಿಸೋಣ. ಫಸ್ಟ್ ಪ್ರಾಬ್ಲಮ್. ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಡಿಇಎಫ್ ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಚದರ ಸೆಂಟಿಮೀಟರ್ ಮತ್ತು 121 ಚದರ ಸೆಂಟಿಮೀಟರ್ಗಳಾಗಿತ್ತು. ಇಎಫ್ ಈಸ್ ಈಕ್ವಲ್ ಟು 15.4 ಸೆಂಟಿಮೀಟರ್ ಆದರೆ ಬಿಸಿ ಅನ್ನು ಕಂಡುಹಿಡಿಯಿರಿ. ಪ್ರಮೇಯ 2.6 ಅಥವಾ ಸಮರೂಪ ತ್ರಿಭುಜಗಳ ಮೇಲಿನ ಪ್ರಮೇಯ ಏನ್ ಹೇಳ್ತದೆ ಅಂದ್ರೆ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತ ಇರ್ತದೆ. ಹಾಗಾಗಿ ನೇರವಾಗಿ ನಾವು ವಿಸ್ತೀರ್ಣಗಳ ಅನುಪಾತ ತಗೊಳ್ಳೋದು. ನೋಡಿ ಯಾವ ತರ ಬರ್ಕೋಬೇಕದ. ತ್ರಿಭುಜ ಎಬಿಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿಇಎಫ್ ವಿಸ್ತೀರ್ಣ. ನಿನ್ನೆ ಪ್ರಮೇಯದ ಪ್ರಕಾರ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತ ಇರ್ತವೆ. ಎಬಿಸಿ ತ್ರಿಭುಜದೊಳಗೆ ಯಾವ ಭಾವ ಕೊಟ್ಟಿದ್ದಾರೆ? ಬಿಸಿ. ಡಿಇಎಫ್ ತ್ರಿಭುಜದೊಳಗ ಇಎಫ್. ಅನುರೂಪ ಭಾವಗಳ ವರ್ಗಗಳ ಅನುಪಾತ ಇರ್ತವೆ. ಅಂದ್ರೆ ನಾವು ಬಿಸಿ ಸ್ಕ್ವೇರ್ ಅಪಾನ್ ಇಎಫ್ ಸ್ಕ್ವೇರ್ ಬರ್ತದೆ. ಈಗ ಇವುಗಳ ಅಳತೆ ಕೊಟ್ಟಿದ್ದಾರೆ. ಇಲ್ಲಿ ಕ್ರಮವಾಗಿ ಎಬಿಸಿ ವಿಸ್ತೀರ್ಣ ಮತ್ತೆ ಡಿಎಫ್ ವಿಸ್ತೀರ್ಣ ಕ್ರಮವಾಗಿ ಅಂತ ಹೇಳಿದಾರ. ಮೊದಲು ಯಾವ್ದು ಹೇಳ್ತಾರ ಅದರ ವಿಸ್ತೀರ್ಣ ಇದಾಗಿರುತ್ತೆ. ಅಂದ್ರೆ ಎಬಿಸಿ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್, ಡಿಎಫ್ ವಿಸ್ತೀರ್ಣ 121 ಚದರ ಸೆಂಟಿಮೀಟರ್. ಬೆಲೆ ತುಂಬೋಣ. ಅಪ್ಪ 121. ಇದು ಪ್ರತ್ಯೇಕವಾಗಿ ಬಿಸಿ ಸ್ಕ್ವೇರ್ ಐತಿ, ಇಎಫ್ ಸ್ಕ್ವೇರ್ ಐತಿ. ಅದನ್ನ ಬಿಸಿ ಅಪಾನ್ ಇಎಫ್ ಹೋಲ್ ಸ್ಕ್ವೇರ್ ಅಂತಾನೆ ಬರ್ಕೋಬಹುದು. ಪ್ರತ್ಯೇಕವಾಗಿ ಎ ಸ್ಕ್ವೇರ್ ಅಪಾನ್ ಬಿ ಸ್ಕ್ವೇರ್ ಇದ್ರೆ ಎ ಅಪಾನ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀತಲ್ಲ ಆ ತರ. ಈ ಎಡಭಾಗ ಪೂರ್ತಿ ಬಲಭಾಗಕ್ಕೆ, ಬಲಭಾಗ ಪೂರ್ತಿ ಎಡಭಾಗ ತಗೊಂಡೋಗೋಣ. ಏನು ವ್ಯತ್ಯಾಸ ಆಗೋದಿಲ್ಲ. ಬಲಭಾಗ ಪೂರ್ತಿ ಎಡಭಾಗಕ್ಕ, ಎಡಭಾಗ ಪೂರ್ತಿ ಬಲಭಾಗ ತಗೊಂಡೋಗಿ. ಈಗ ಈ ಸ್ಕ್ವೇರ್ ತೆಗೆದ್ರೆ ಬಲಭಾಗ ಸ್ಕ್ವೇರ್ ರೂಟ್ ಬರ್ತದೆ. ಏನಾಗ್ತದೆ ನೋಡೋಣ. ಈ ಸ್ಕ್ವೇರ್ ತೆಗೆದ್ರೆ ಬಲಭಾಗ ಸ್ಕ್ವೇರ್ ರೂಟ್ ಬಂತ. ಸ್ಕ್ವೇರ್ ರೂಟ್ ಆಫ್ 64 ಅಪಾನ್ 121. ಇದರ ಅರ್ಥ ಏನು? 64 ವರ್ಗಮೂಲ ಎಷ್ಟು? 121 ವರ್ಗಮೂಲ ಎಷ್ಟು? ಎಷ್ಟು ಏನಾಗುತ್ತೆ? ಬಿಸಿ ಅಪಾನ್ ಇಎಫ್ 64 ವರ್ಗಮೂಲ 8. ನೆಕ್ಸ್ಟ್ 121 ವರ್ಗಮೂಲ 11. ಈಗ ಇಎಫ್ ಬೆಲೆ ಕೊಟ್ಟಿದ್ದಾರೆ, ಅಳತಿ ಕೊಟ್ಟಿದ್ದಾರೆ. ಇದನ್ನ ಬಲಭಾಗ ಕಳಿಸೋಣ. ನಮ್ಮ ಉದ್ದೇಶ ಏನು? ಬಿಸಿ ಅಳತಿ ಕಂಡಿರೋದು. ಹಾಗಾಗಿ ಇಎಫ್ ಅನ್ನು ಬಲಗಡೆ ಕಳಿಸೋಣ. ಇಲ್ಲಿ ಛೇದದೊಳಗೆ ಐತಿ ಇಎಫ್. ಬಲಗಡೆ ಕಳಿಸಿದ್ರೆ ಅಂಶಕ್ಕೆ ಹೋಗ್ತದೆ. ಈಗ ಏನ್ ಮಾಡೋಣ? ಇಎಫ್ ಬೆಲೆ ತುಂಬ. ಇಎಫ್ ಅಂದ್ರ 15.4. 15.4 11. 11ರಿಂದ ಕಟ್ತಾ ಹೋಗ್ತದೆ. 11 4 ಉಳಿತು, 44 ಆಯ್ತು. 11 44 ಅಂದ್ರೆ 8 into 1.4 ಉಳಿತು. 8ಕ್ಕೆ 1.4 ಇಂದ ಗುಣಿಸಿದ್ರೆ 14 × 112 ಬಿಂದು 1 ಐತಿ. ಅಂದ್ರೆ 11.2 ಆಗ್ತದೆ. therefore ಬಿಸಿ ಅಳತೆ ಎಷ್ಟು ಅಂದ್ರೆ 11.2 ಸೆಂಟಿಮೀಟರ್. ಬಹಳ ಸಿಂಪಲ್ ಆಗಿ ಸಮರೂಪ ತ್ರಿಭುಜ ವಿಸ್ತೀರ್ಣ ಮೇಲಿನ ಪ್ರಮೇಯವನ್ನು ಬಳಸಿಕೊಂಡು ಸಾಧಿಸಬಹುದು. ಸೆಕೆಂಡ್ ಪ್ರಾಬ್ಲಮ್. ಎಬಿಸಿಡಿ ತ್ರಾಪಿಜ್ಯದಲ್ಲಿ ಎಬಿ ಸಮಾಂತರ ಸಿಡಿ, ಕರ್ಣಗಳು ಪರಸ್ಪರ ಓ ಬಿಂದಿನಲ್ಲಿ ಛೇದಿಸುತ್ತವೆ. ಎಬಿ = 2CD ಆದರೆ ತ್ರಿಭುಜ ಎಒಬಿ ಮತ್ತು ತ್ರಿಭುಜ ಸಿಒಡಿಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ. ಬಹಳ ಸಿಂಪಲ್ ಐತಿ ಪ್ರಾಬ್ಲಮ್. ಚಿತ್ರವನ್ನು ಸರಿಯಾಗಿ ಗಮನಿಸ್ರಿ. ಇದು ಒಂದು ತ್ರಾಪಿಜ್ಯ, ಎಬಿಸಿಡಿ ತ್ರಾಪಿಜ್ಯ. ಇಲ್ಲಿ ಎಬಿ ಸಮಾಂತರ ಡಿಸಿ ಐತಿ. ಎಬಿ ಮತ್ತು ಡಿಸಿಗಳು ಸಮಾಂತರ ಆಗಿದ್ದವು. ಎಸಿ ಕರ್ಣ ಬಿಡಿ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸಿದವು.
ಆಮೇಲೆ ಎ ಬಿ ಅಳತಿ ಸಿ ಡಿ ಎ ಅಳತಿ ಎರಡರಷ್ಟು ಐತೆ ಅಂತ ಹೇಳಿದಾರೆ. ನಾವೇನು ಕಂಡುಹಿಡಿಯಬೇಕಂದ್ರೆ ಸಿ ಒ ಡಿ ಮತ್ತು ಎ ಒ ಬಿ ತ್ರಿಭುಜಗಳ ವಿಸ್ತೀರ್ಣ ಅನುಪಾತ ಕಂಡುಹಿಡಿಯಬೇಕು. ಈ ತ್ರಿಭುಜ ಎ ಒ ಬಿ ಮತ್ತು ಸಿ ಒ ಡಿ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಕ್ಕಿಂತ ಪೂರ್ವದಲ್ಲಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಅವು ಎರಡು ತ್ರಿಭುಜ ಸಮರೂಪತೆ ಸಾಧಿಸಬೇಕು. ಯಾಕಂದ್ರೆ ಪ್ರಮೇಯ 2.6 ಪ್ರಕಾರ ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಅನುಪಾತ ಅವುಗಳ ಅನುರೂಪ ಭಾಗಗಳ ವರ್ಗಗಳ ಅನುಪಾತ ಇರ್ತಾವೆ. ಇವು ಎರಡು ಫಸ್ಟ್ ಸಮರೂಪತೆ ಸಾಧಿಸೋಣ. ನೆಕ್ಸ್ಟ್ ಪ್ರಮೇಯ 2.6 ಪ್ರಕಾರ ಬರೆದು ಬಿಟ್ರೆ ಅನುಪಾತ ಸಿಗ್ತದೆ. ಅಂದ್ರೆ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಎ ಒ ಬಿ ತ್ರಿಭುಜ ಮತ್ತು ಸಿ ಒ ಡಿ ತ್ರಿಭುಜಗಳಲ್ಲಿ ಏನೇನು ಸಮ ಐತೆ ನೋಡಿ. ಈ ಕೋನ ಯಾವ್ದಂದ್ರೆ ಕೋನ್ ಒ ಎ ಬಿ ಈಸ್ ಈಕ್ವಲ್ ಟು ಕೋನ್ ಒ ಸಿ ಡಿ ಆಗ್ತದೆ. ಯಾಕಂದ್ರೆ ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮ ಆಗ್ತವೆ. ಯಾಕಂದ್ರೆ ಎ ಬಿ ಸಮಾಂತರ ಸಿ ಡಿ ಅಂತ ಹೇಳಿದಾರೆ. ಹಾಗಾಗಿ ಸಿ ಎ ಛೇದಕ ರೇಖೆ ಆಕತಿ, ಒ ಎ ಬಿ ಕೋನ ಮತ್ತು ಒ ಸಿ ಡಿ ಕೋನ ಪರ್ಯಾಯ ಇರ್ತವೆ. ಒಂದು ಕೋನ ಸಮ ಆಯ್ತು. ನೆಕ್ಸ್ಟ್ ಅದೇ ತರ ಇನ್ನೊಂದು ಜೋಡಿ ಐತೆ ನೋಡಿ. ಕೋನ್ ಒ ಬಿ ಈಸ್ ಈಕ್ವಲ್ ಟು ಕೋನ್ ಒ ಡಿ ಸಿ. OBA is equal to cone ODC. ಕೋನ OBA is equal to cone ODC. ಈ ಕೋನ ಪರ್ಯಾಯ ಕೋನ. ಇನ್ನೂ ಒಂದು ಕೋನ ಸಮ ಐತೆ. ಯಾವ್ದಂದ್ರೆ ಕೋನ್ AOB ಇದು ಈ ಕೋನ. ನೆಕ್ಸ್ಟ್ ಕೋನ COD. ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮ ಇರ್ತವೆ. ಆದ್ರೆ ಕೋಕೋ ನಿರ್ಧಾರ ಕೋನದ ಪ್ರಕಾರ ಎರಡು ಕೋನ ಸಮ ಇದ್ರೆ ಸಾಕು. ಅಷ್ಟರ ಮೇಲೆ ನಾವು ತೀರ್ಮಾನ ಪಡ್ಬೋದು ಏನಂತೇಳಿ ಎರಡು ತ್ರಿಭುಜ ಸಮರೂಪದ ಅಂತ. ಹಾಗಾಗಿ ಈ ಎರಡು ತ್ರಿಭುಜಗಳಲ್ಲಿ ಎರಡು ಕೋನ ಸಮ ಆದವು. ಈ ಎರಡು ಎಒಬಿ ತ್ರಿಭುಜದ ಎರಡು ಕೋನಗಳು ಸಿಒಡಿ ತ್ರಿಭುಜದ ಎರಡು ಕೋನಗಳಿಗೆ ಅನುಕ್ರಮವಾಗಿ ಸಮ ಆದವು. ಆದ್ದರಿಂದ ಕೋಕೋ ನಿರ್ಧಾರ ಕೋನದ ಆದಾದ್ಮೇಲೆ ಈ ಎರಡು ತ್ರಿಭುಜ ಸಮರೂಪದ. ದೇರ್ಫೋರ್ ತ್ರಿಭುಜ ಎಒಬಿ ಸಮರೂಪಿ ತ್ರಿಭುಜ ಸಿಒಡಿ, ಏಕೆಂದ್ರೆ ಕೋಕೋ ನಿರ್ಧಾರ ಕೋನ. ಈಗ ಎರಡು ತ್ರಿಭುಜ ಸಮರೂಪಿ ಅದು ಪ್ರಮೇಯ 2.6 ಪ್ರಕಾರ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತದಲ್ಲಿರ್ತವೆ. ಅಂದ್ರೆ ತ್ರಿಭುಜ ಎಒಬಿ ವಿಸ್ತೀರ್ಣ ಯಾವ ತ್ರಿಭುಜ ಎಒಬಿ ವಿಸ್ತೀರ್ಣ ಅಪ್ಪ ತ್ರಿಭುಜ ಸಿಒಡಿ ವಿಸ್ತೀರ್ಣ. ಎಒಬಿ ತ್ರಿಭುಜದೊಳಗ ಇಲ್ಲಿ ಯಾವಾಗಲೂ ನಾವು ಯಾವ ಬಾಹು ಅನುರೂಪ ಭಾವ ಅಂತೇಳಿ ತಗೋಬೇಕಂದ್ರ ಇಲ್ಲಿ ಏನೊಂದು ದತ್ತಾಂಶ ಕೊಟ್ಟಾರ ನೋಡಿ. ಎ ಬಿ ಮತ್ತು ಸಿ ಡಿಗೆ ರಿಲೇಷನ್ ಐತಿ. ಎ ಬಿ ಟು ಸಿ ಡಿ ಐತಿ. ಹಾಗಾಗಿ ಎ ಬಿ ಮತ್ತು ಸಿ ಡಿ ಅನುರೂಪ ಭಾವಗಳು ಅವುಗಳನ್ನು ತಗೊಳ್ಳೋಣ. ಎಒಬಿ ತ್ರಿಭುಜದೊಳಗ ಎ ಬಿ ಅಂತ ತಗೊಳ್ಳೋಣ. ಎ ಬಿ ಸ್ಕ್ವೇರ್ ಅಪಾನ್ ಸಿಒಡಿ ತ್ರಿಭುಜದೊಳಗ ಸಿ ಡಿ ಸ್ಕ್ವೇರ್. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರ್ತವೆ. ಎ ಬಿ ಸ್ಕ್ವೇರ್ ಅಪಾನ್ ಸಿ ಡಿ ಸ್ಕ್ವೇರ್. ಈಗ ನಾವು ಬೆಲೆ ತುಂಬೋಣ. ಎ ಬಿ ಅಂದ್ರೆ ಏನೈತಿ 2CD ಐತಿ. ಎ ಬಿ ಇದ್ದಲ್ಲಿ 2CD ತುಂಬೋಣ. ಹೋಲ್ ಸ್ಕ್ವೇರ್ ಅಂದ್ರೆ 2CD ಅನ್ನ ಎರಡು ಸರಿ ಗುಣಿಸ್ಬೇಕಂತ ಅರ್ಥ. ಏನಾಗ್ತದೆ 4CD ಸ್ಕ್ವೇರ್ ಆಗ್ತತಿ ಅಪಾನ್ CD ಸ್ಕ್ವೇರ್. 4CD ಸ್ಕ್ವೇರ್ ಅಪಾನ್ CD ಸ್ಕ್ವೇರ್. CD ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಏನ್ ಉಳಿತದೆ 4 ಅಪಾನ್ ಅಂದ್ರೆ 4 ಅಪಾನ್ ಅನ್ನು ಉಳಿತು. ಇದನ್ನ ಅನುಪಾತ ರೂಪದೊಳಗೆ ಬಂದ್ರೆ 4:1. ನೋಡ್ರಿ ತ್ರಿಭುಜ ಎಒಬಿ ವಿಸ್ತೀರ್ಣ ಅನುಪಾತ ತ್ರಿಭುಜ ಸಿಒಡಿ ವಿಸ್ತೀರ್ಣ ಈಸ್ ಈಕ್ವಲ್ ಟು 4:1 ಆಗಿದೆ. ಚಿತ್ರ 2.44 ದಲ್ಲಿ ಎಬಿಸಿ ಮತ್ತು ಡಿಬಿಸಿ ಎಂಬ ಎರಡು ತ್ರಿಭುಜಗಳು ಒಂದೇ ಪಾದ ಬಿಸಿಯ ಮೇಲೆ ನಿಂತಿವೆ. ಎಡಿ ಮತ್ತು ಬಿಸಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ಎಬಿಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿಬಿಸಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇಒ ಅಪಾನ್ ಡಿಒ ಎಂದು ಸಾಧಿಸಿ. ಇದು ಕೂಡ ಬಹಳ ಸಿಂಪಲ್ ಐತಿ. ಇಲ್ಲಿ ಏನ್ ಮಾಡಕಂದ್ರೆ ಒಂದು ನಾವು ಸಣ್ಣ ರಚನೆ ಮಾಡ್ಕೋಬೇಕು. ಇಲ್ಲಿ ಅಂದ್ರೆ ಒಂದು ಲಂಬ ಇಟ್ಕೋಬೇಕು. ಎಬಿಸಿ ತ್ರಿಭುಜಕ್ಕೆ ಎತ್ತರ ಆಗುವಂಗ ಅದು ನಾವೇನಾದ್ರು ಹೆಸರು ಕೊಡ್ಬೋದು. ಎ ಎಂ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಹೇಳ್ಕೊಂಡು ಇಲ್ಲೇನ ಎಒ ಎಂ ಮತ್ತೆ ಇಲ್ಲೇ ಡಿಒ ಎಂ ತ್ರಿಭುಜನ ಸಮರೂಪ ಅಂತೇಳಿ ಸಾಧಿಸಿ ನೆಕ್ಸ್ಟ್ ಎಬಿಸಿ ತ್ರಿಭುಜ ವಿಸ್ತೀರ್ಣ 1.2 ಪಾದ ಇಂಟು ಎತ್ತರ, ಬಿಡಿಸಿ ತ್ರಿಭುಜ ವಿಸ್ತೀರ್ಣ 1.2 ಪಾದ ಇಂಟು ಎತ್ತರ. ಪಾದ ಅಂತೂ ಒಂದೇ ಇರ್ತತಿ. ಎತ್ತರ ಅವಾಗ ಏನಾಗ್ತತಿ ಎಂ ಅಪಾನ್ ಡಿ ಎನ್ ಆಗ್ತತಿ. ಎಂ ಅಪಾನ್ ಡಿ ಎನ್ ಅನ್ನ ಎಒ ಅಪಾನ್ ಡಿಒ ಅಂತೇಳಿ ಸಾಧಿಸಿರ್ತವೆ. ಅದನ್ನ ಬಳಸ್ಕೊಂಡು ಬಹಳ ಈಜಿ ನಾವು ಪ್ರೂಫ್ ಮಾಡಬಹುದು. ಫಸ್ಟ್ ದತ್ತ ಬರ್ಕೊಂಡು ದತ್ತ ಏನ್ ಮಾಡಿದ್ವಿ, ಎಬಿಸಿ ತ್ರಿಭುಜ ಮತ್ತು ಡಿಬಿಸಿ ತ್ರಿಭುಜಗಳು ಒಂದೇ ಪಾದ ಬಿಸಿ ಮೇಲೆ ನಿಂತಿರುವಂತ ಎರಡು ತ್ರಿಭುಜಗಳು. ಈಗ ಸಾಧನೆ ಅಂದ್ರೆ ಅವರ ಕೊಟ್ಟಿದ್ದಾರೆ ಏನೇನೋ ಸಾಧಿಸ್ಬೇಕಂತ. ತ್ರಿಭುಜ ಎಬಿಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿಬಿಸಿ ವಿಸ್ತೀರ್ಣ ಇಸ್ಕ್ವಲ್ ಟು ಎಒ ಅಪಾನ್ ಡಿಒ. ರಚನೆ ಮಾಡ್ಕೋಬೇಕು. ಇಲ್ಲಿ ರಚನೆ ಹೆಂಗ್ ಮಾಡ್ಕೊಳ್ಳೋಣ ಅಂದ್ರೆ ಎ ಎಂ ಪರ್ಪೆಂಡಿಕ್ಯುಲರ್ ಟು ಬಿಸಿ, ಡಿ ಎನ್ ಪರ್ಪೆಂಡಿಕ್ಯುಲರ್ ಟು. ನೋಡಿ ರಚನೆ ಏನ್ ಮಾಡಿದ್ವಿ ನಾವು,
ಎಂ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಎಳೆದಿದೆ. ಸಾಧನೆ ಇವಾಗ ಏನ್ ಮಾಡೋಣ ಅಂದ್ರೆ ಎಒಎಂ ತ್ರಿಭುಜ ಡಿಒಎಂ ತ್ರಿಭುಜ ಸಮರೂಪ ಅಂತೇಳಿ ಸಾಧಿಸ. ಹೆಂಗ್ ಸಾಧಿಸೋದು? ಆಲ್ರೆಡಿ ಇದು 90 ಡಿಗ್ರಿ ಐತೆ, ಈ ಕೋನಕ್ಕೆ ಈ ಕೋನ ಸಮ ಐತೆ, ಒಂದು ಕೋನ ಸಮ ಐತೆ. ನೆಕ್ಸ್ಟ್ ಈ ಕೋನಕ್ಕೆ ಈ ಕೋನ ಸಮ ಇರ್ತದೆ, ಯಾಕಂದ್ರೆ ಎರಡು ಸರಳ ರೇಖೆಗಳು ಛೇದಿಸಿದಾಗ ಉಂಟಾಗುವ ಶೃಂಗಾಗುವ ಕೋನಗಳು ಸಮ ಇರ್ತವೆ. ಎರಡು ಕೋನ ಸಮ ಅಂದ್ರೆ ಸಾಕು, ಎರಡು ತ್ರಿಭುಜಕ್ಕೆ ಹೋಗೋ ಕೋನ ನಿರ್ಧಾರ ಕೋನದ ಆಧಾರದ ಸಮರೂಪ. ದೇರ್ಫೋರ್ ತ್ರಿಭುಜ ಎಒಎಂ ಮತ್ತು ತ್ರಿಭುಜ ಡಿಒಎನ್ಗಳಲ್ಲಿ ತ್ರಿಭುಜ ಎಒಎಂ ಮತ್ತು ತ್ರಿಭುಜ ಡಿಒಎನ್ಗಳಲ್ಲಿ ಎಎಂಒ ಇಸ್ಕೊಲ್ ಟು ಕೋನ್ ಡಿಎನ್ಒ 90 ಡಿಗ್ರಿ, ಯಾಕಂದ್ರೆ ರಚನೆ ಮಾಡ್ಕೊಂಡೆ 90 ಆಗುವಾಗೆ. ನೆಕ್ಸ್ಟ್ ಕೋನ್ ಎಒಎಂ ಇಸ್ಕೊಲ್ ಟು ಕೋನ್ ಡಿಒಎನ್, ಶೃಂಗಾಗುವ ಕೋನಗಳು ಸಮ. ಕೋಕೋ ನಿರ್ಧಾರ ಕೋನದ ಮೇಲೆ ಇವೆರಡು ತ್ರಿಭುಜ ಸಮರೂಪ. ತ್ರಿಭುಜ ಎಒಎಂ ಸಮರೂಪ ತ್ರಿಭುಜ ಡಿಒಎನ್, ಕಾರಣ ಕೋಕೋ ನಿರ್ಧಾರ ಕೋನ. ಇವೆರಡು ತ್ರಿಭುಜ ಸಮರೂಪ ಆದ್ರ ಈ ಸಮರೂಪ ತ್ರಿಭುಜಗಳ ಅನುರೂಪ ಭಾವಗಳು ಸಮಾನುಪಾತ ಇರ್ತವೆ. ಪ್ರಮೇಯ 2.3 ಪ್ರಕಾರ, ಅದ್ರ ಪ್ರಕಾರ ಬರೆದ್ರೆ ಏನಾಗ್ತದೆ ನೋಡ್ರಿ, ಎಂ ಅಪಾನ್ ಡಿ ಎನ್ ಇಸ್ಕೊಲ್ ಟು ಎಒ ಅಪಾನ್ ಡಿಒ. ಎಂ ದ ಅನುರೂಪ ಭಾವ ಡಿ ಎನ್, ಎಒ ದ ಅನುರೂಪ ಭಾವ ಡಿಒ. ಅದಕ್ಕೆ ಎಂ ಅಪಾನ್ ಡಿ ಎನ್ ಇಸ್ಕೊಲ್ ಟು ಎಒ ಅಪಾನ್ ಡಿಒ. ಇವಾಗ ಏನ್ ಮಾಡೋಣ, ಇದನ್ನ ತಗೊಳ್ಳೋದು, ತ್ರಿಭುಜ ಎಬಿಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿಬಿಸಿ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 1/2 ಪಾದ ಇಂಟು ಎತ್ತರ. ಎಬಿಸಿ ತ್ರಿಭುಜ ನೋಡ್ರಿ, ಪಾದ ಬಿಸಿ ಐತಿ, ಒಂದೇ ಪಾದ ಮೇಲೆ ನಿಂತ ಬಿಸಿ. ಎತ್ತರ ಯಾವ್ದೈತಿ? ಎಂ. ತ್ರಿಭುಜದಲ್ಲಿ ಲಂಬ ಎತ್ತರವೇ ಅದರ ಎತ್ತರ ಇರ್ತೈತಿ ಎಂ ಅಪ್ಪ. ತ್ರಿಭುಜ ಡಿಬಿಸಿ ನೋಡ್ರಿ, ಡಿಬಿಸಿ ತ್ರಿಭುಜದೊಳಗೆ ಪಾದ ಕೂಡ ಬಿಸಿ ಐತಿ, 1/2 ಇಂಟು ಪಾದ ಬಿಸಿ, ಎತ್ತರ ಡಿಎನ್. ಯಾವ್ದ್ರ ಮೇಲೆ ಹಚ್ಕೊಂಡಿದೀವಿ? ತ್ರಿಭುಜ ವಿಸ್ತೀರ್ಣ 1/2 ಬೇಸ್ ಇಂಟು ಹೈಟ್, ಪಾದ ಇಂಟು ಎತ್ತರ. ಇಲ್ಲಿ 1/2 ಕ್ಯಾನ್ಸಲ್, ಬಿಸಿ ಕ್ಯಾನ್ಸಲ್. ಏನ್ ಮಾಡುತ್ತಿದೆ? ಎಂ ಅಪಾನ್ ಡಿಎನ್. ಈ ಕಡೆ 1 ಮತ್ತು 2 ಅಬ್ಸರ್ವ್ ಮಾಡ್ರಿ. ಎಂ ಅಪಾನ್ ಡಿಎನ್ ಅಂದ್ರೆ ಎಒ ಅಪಾನ್ ಡಿ1 ಸಾಧಿಸಿದ್ವಿ. ಎಂ ಅಪಾನ್ ಡಿಎನ್ ಇದ್ದಲ್ಲಿ ನಾವು ಏನ್ ಬರೀಬೇಕು? ಎಒ ಅಪಾನ್ ಡಿ1 ಬರೀಬೇಕು. ಎಂ ಅಪಾನ್ ಡಿಎನ್ ಇದ್ದಲ್ಲಿ ಎಒ ಅಪಾನ್ ಡಿ1 ತುಂಬಿದ್ವಿ. ಹಾಗಾಗಿ ತ್ರಿಭುಜ ಎಬಿಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿಬಿಸಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎಒ ಅಪಾನ್ ಡಿಒ ಎಂದು ಸಾಧಿಸಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದ.